ಹಾಯ್ ಹಲೋ ವೆಲ್ಕಮ್ ಟು ಸೌತ್ ಸ್ವಾಗ. ನಾನಿವತ್ತು ಒಂದು ಸ್ಪೆಷಲ್ ಬೋಟಿ ಗೊಜ್ಜು ಮಾಡೋದನ್ನ ತೋರಿಸ್ತಾ ಇದ್ದೀನಿ ನಿಮಗೆ. ಬನ್ನಿ ಇವಾಗ ಮಾಡೋಣ. ಎಣ್ಣೆ ಹಾಕಿದ್ದೀನಿ, ಜೊತೆಗೆ ಬೆಳ್ಳುಳ್ಳಿ ಜಜ್ಜಿ ಹಾಕಿದ್ದೀನಿ. ಹಾಗೆಯೇ ಇವಾಗ ಆ ಬೆಳ್ಳುಳ್ಳಿ ಜೊತೆ ಸ್ವಲ್ಪ ಈರುಳ್ಳಿ ಹೆಚ್ಚಿಟ್ಕೊಂಡಿರೋದು ಹಾಕ್ತಾಯಿದ್ದೀನಿ ನೋಡಿ. ಈ ಬೋಟಿ ಗೊಜ್ಜು ಒಂದು ಸ್ಪೆಷಲ್ಲಾಗಿ ಮಾಡ್ತಾಯಿದ್ದೀನಿ. ಎಲ್ಲರೂ ಮಾಡೋ ಥರದ ಕಾಮನ್ ಬೋಟಿ ಗೊಜ್ಜಲ್ಲ, ಇದರಲ್ಲಿ ಸ್ಪೆಷಲ್ ಟ್ವಿಸ್ಟ್ ಇದೆ. ನಾನು ನಿಮ್ಗೆ ಅದೇನು ಅಂತ ತೋರಿಸ್ತೀನಿ. ಈಗ ನೋಡಿ, ಬೋಟಿ ಗೊಜ್ಜು ನಾನು ಬರೀ ಚೀಲದಂಥದ್ದು ಮಾತ್ರ ತೊಗೊಂಡಿದ್ದೀನಿ. ಅದು ಪೈಪೆಲ್ಲ ಇರುತ್ತಲ್ಲ, ಅದೆಲ್ಲ ಏನೂ ಇಲ್ಲ ನೋಡಿ. ಅರಿಶಿನ ಮತ್ತು ಉಪ್ಪು ಇದನ್ನು ಹಾಕಿ ತಿರುಗಿಸ್ತಾ ಇದ್ದೀನಿ. ಬೋಟಿ ಗೊಜ್ಜು ನೀಟಾಗಿ ಮನೇಲೇ ತಂದು ಕ್ಲೀನ್ ಮಾಡಿರೋದು. ಇದು ಸ್ಮೆಲ್ಲೆಲ್ಲ ಏನೂ ಇಲ್ದಂಗೆ ನೀಟಾಗಿ ಸುಣ್ಣ ಹಾಕ್ಕೊಂಡು ಕ್ಲೀನ್ ಮಾಡಿಕೊಂಡ್ರೆ ನೀಟಾಗಿ ಹೋಗುತ್ತೆ. ಕೆಲವರು ಬಿಸಿನೀರಲ್ಲಿ ಮಾಡ್ತಾರೆ, ಇದು ಹಿಂಗೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ. ಬೋಟಿನೇ ನೀರು ಬಿಟ್ಕೊಂಡಿರೋದು, ನಾನು ನೀರು ಸೇರಿಸಿಲ್ಲ. ಈಗ ಲಿಡ್ ಕ್ಲೋಸ್ ಮಾಡೋಣ, ಯಾಕಂದರೆ ಬೋಟಿ ಗೊಜ್ಜು ಮಾಡೋಕ್ಕೆ ಬೋಟಿ ತುಂಬ ಚೆನ್ನಾಗಿ ಬೇಯಬೇಕು. ಅದಕ್ಕೆ 5-6 ವಿಷಲ್ ಬೇಕಾಗುತ್ತೆ ನೋಡಿ. ವಿಷಲ್ ಆಗ್ತಾಯಿದೆ ಇವಾಗ. ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ ಮತ್ತು ಧನಿಯಾ ಪುಡಿ, ಖಾರ ಪುಡಿ ಹಾಕೋತಾ ಇದ್ದೀನಿ. ಇದೆಲ್ಲ ನಾವು ಸ್ವಲ್ಪ ಒಲೆ ಮೇಲೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ನೀಟಾಗಿ ಹುರ್ಕೊಳ್ಳೋಣ. ಹುರಿಯೋದ್ರಿಂದ ಹಸಿ ವಾಸನೆ ಹೋಗಿ ತುಂಬ ಚೆನ್ನಾಗಿ ಸ್ಮೆಲ್ ಬರುತ್ತೆ. ಮತ್ತು ಬೆಳ್ಳುಳ್ಳಿ ನಾನು ಸಿಪ್ಪೆ ಸಮೇತನೇ ಹಾಕ್ಕೊಂಡಿದ್ದೀನಿ, ಇದರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ನಾನಿದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಹುರ್ಕೋತಾ ಇದ್ದೀನಿ ನೋಡಿ. ತುಂಬ ಉರಿ ಇಡಬೇಡಿ, ಸೀದೋದ್ರೆ ಕಹಿ ಆಗುತ್ತೆ. ಅದಕ್ಕೆ ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋತಾ ಇದ್ದೀನಿ ನೋಡಿ. ತಣ್ಣಗಾಗಿ ಇಲ್ಲಿ ಇಡೋಣ ಸೈಡಲ್ಲಿ, ಅದು ತಣ್ಣಗಾಗ್ತಾ ಇರಲಿ. ಅಷ್ಟರೊಳಗೆ ನಾವಿಲ್ಲಿ ಕಾಯಿನ ಹಾಕ್ಕೊಂಡು ರುಬ್ಕೊಳ್ಳೋಣ ನೋಡಿ. ಇಲ್ಲಿ ಕಾಯಿ ಹಾಕೋತಾ ಇದ್ದೀನಿ. ಕಾಯಿ ಜೊತೆಗೆ ಸ್ವಲ್ಪ ಮಸಾಲೆಗಳನ್ನು ಸೇರಿಸ್ಕೊಳ್ಳೋಣ. ಅದನ್ನು ಸೇರಿಸ್ಕೊಂಡು ನಾನಿಲ್ಲಿ ಮಸಾಲೆ ಅಲ್ಲಿ ಸೇರಿಸಿಲ್ಲ, ಇಲ್ಲಿ ಹಾಕೋತಿದ್ದೀನಿ. 3 ಲವಂಗ ಮತ್ತು ಚಕ್ಕೆ ಹಾಕ್ಕೊಳ್ಳೋಣ. ಚಕ್ಕೆ ಒಂದು ದೊಡ್ಡ ಪೀಸು, ಅದ್ರ ಜೊತೆಗೆ ಸಣ್ಣದು 2 ಪೀಸು ಅಷ್ಟೇ ಸಾಕು. ತುಂಬ ಮಸಾಲೆ ಹಾಕಬಾರ್ದು, ಚೆನ್ನಾಗಲ್ಲ. ನಾನಿಲ್ಲಿ ಜೊತೆಗೆ 1 ಸ್ಪೂನಷ್ಟು ಕರಿಮೆಣಸು ಮತ್ತು 1 ಸ್ಪೂನಷ್ಟು ಸೋಂಪು ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪನೇ ಕಡಲೆ, ಟೇಸ್ಟಿಗಷ್ಟೇ, ತುಂಬ ಹಾಕಬೇಡಿ, ಗಟ್ಟಿಗಾಗುತ್ತೆ, ಚೆನ್ನಾಗಲ್ಲ ಆವಾಗ ಗೊಜ್ಜು. ಅದನ್ನು ಸಣ್ಣಗೆ ರುಬ್ಕೊಳ್ಳೋಣ, ನೈಸಾಗಿ ರುಬ್ಬಬೇಕು. ಜೊತೆಗೆ 1 ಕಾಲಷ್ಟು ಈರುಳ್ಳಿ, ಕೊತ್ತಂಬರಿನೂ ಹಾಕಿ ರುಬ್ಬಿದ್ದೀನಿ. ಜೊತೆಗೆ ಇಲ್ಲಿ ಮಸಾಲೆ ಹುರ್ಕೊಂಡಿದ್ವಲ್ಲ, ಅದರ ಜೊತೆಗೆ ಕೊತ್ತಂಬರಿ ಪುದೀನೂ ಸೇರಿಸ್ಕೊಂಡು ರುಬ್ತಾಯಿದ್ದೀನಿ ನೋಡಿ. ಇದು ನಾನು ಆವಾಗಲೇ ಹೇಳ್ದಂಗೆ ಬೆಳ್ಳುಳ್ಳಿನ ಸಿಪ್ಪೆ ಸಮೇತನೇ ಹುರಿದಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ. ನೈಸಾಗಿ ನೋಡಿ, ಒಂಚೂರು ಏನೂ ಇಲ್ದಂಗೆ ನೈಸಾಗಿ ರುಬ್ಕೋಬೋದು. ಎಣ್ಣೆ ಹಾಕ್ತಾಯಿದ್ದೀನಿ, 2-3 ಸ್ಪೂನ್ ಎಣ್ಣೆ. ಜೊತೆಗೆ ಈರುಳ್ಳಿ ಹಾಕ್ತೀನಿ. ಇದು ಒಗ್ಗರಣೆ ಮಾಡೋಣ. ನಾನು ನಿಮಗೆ ಆಗಲೇ ಹೇಳಿದ್ದರ ಬೋಟಿ ಗೊಜ್ಜಲ್ಲಿ ಒಂದು ಟ್ವಿಸ್ಟ್ ಇದೆ ಅಂತ ಹೇಳಿದೆ. ಇವಾಗ ಅವರೆಕಾಯಿ ಸೀಸನ್ ಆಗಿರೋದ್ರಿಂದ ನೋಡಿ, ಬೋಟಿನ ಇಲ್ಲಿ ನಾನು ಸೋಸ್ಕೊತಾ ಇದ್ದೀನಿ. ಏನಕ್ಕೆ ಅಂದರೆ ಕೆಲವೊಬ್ಬರು ಬೋಟಿ ತಿನ್ನೋಕ್ಕೆ ಇಷ್ಟಪಡಲ್ಲ. ಅವ್ರಿಗೆ ಈ ಥರ ಸೋಸ್ಕೊಂಡು ಬೇಯಿಸಿ ಸೋಸಿ ಅದನ್ನು ಇಲ್ಲಿ ನೋಡಿ ಒಗ್ಗರಣೆಗೆ ನಾನು ಅವರೆಕಾಳು ಹಾಕೋತಾ ಇದ್ದೀನಿ. ಅವರೆಕಾಳು ಸೀಸನ್ ಆದ್ದರಿಂದ ಅವರೆಕಾಳು ಜೊತೆಗೆ ಬೋಟಿ ಹಾಕಿ ಗೊಜ್ಜು ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ನಾನು ಇಲ್ಲಿ ಅವರೆಕಾಳನ್ನ ಒಗ್ಗರಣೆಯಲ್ಲಿ ಹುರಿತಾ ಇದ್ದೀನಿ. ಜೊತೆಗೆ ಉಪ್ಪು ತುಂಬ ಸೇರಿಸ್ಬೇಡಿ, ಬೋಟಿಲೂ ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿದ್ದೀನಿ. ಅದಕ್ಕೆ ಈಗ ನೋಡಿ ಬೋಟಿನೂ ಇದ್ರ ಜೊತೆಗೆ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಒಗ್ಗರಣೆಯಲ್ಲಿ ಹುರ್ಕೊಳ್ಳೋಣ. ಜೊತೆಗೆ ಹುರಿದಿಟ್ಕೊಂಡಿದ್ದ ಮಸಾಲೆನೂ ಸಹ ಇಲ್ಲಿ ಹಾಕ್ಕೊಳ್ಳೋಣ. ಜೊತೆಗೆ ಕಾಯಿನೂ ಸಹ ರುಬ್ಕೊಂಡ್ವಲ್ಲ, ಅದನ್ನು ಹಾಕ್ಕೊಳ್ಳೋಣ ನೋಡಿ. ನಾನಿಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ. ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ರುಬ್ಬಿರೋ ಕಾಯಿ, ಮಸಾಲೆ, ಅವರೆಕಾಳು, ಬೋಟಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿ ಕುದಿಯೋಕ್ಕೆ ಬಿಡೋಣ. ಇದು ಚೆನ್ನಾಗಿ ಅನಿಸುತ್ತೆ.
ಬೋಟಿ ಜೊತೆಗೆ ನಾನು ಇಲ್ಲಿ ಆಲೂಗಡ್ಡೆ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಹಾಕೋತಾ ಇದ್ದೀನಿ. ಇದೇನಕ್ಕೆ ಅಂದರೆ ಬೋಟಿಗೂ ಮತ್ತು ಅವರೆಕಾಳಿಗೆ ಒಂದು ಸ್ವಲ್ಪ ಚೆನ್ನಾಗಿ ಬೆಂದ ಮೇಲೆ ಆಲೂಗಡ್ಡೆ ಸೇರಿಸಿದ್ರೆ ಆಲೂಗಡ್ಡೆ ಕಿವುಚೋಗಲ್ಲ, ತಿನ್ನಬೇಕಾದ್ರೆ ಬಾಯಿಗೆ ಸಿಗುತ್ತೆ, ಚೆನ್ನಾಗಿ ಅನಿಸುತ್ತೆ. ಅದಕ್ಕೆ ನೋಡಿ ಇವಾಗ ಇದನ್ನೆಲ್ಲ ಸೇರಿಸ್ತಿದ್ದೀನಿ. ಅದೆಲ್ಲ ಚೆನ್ನಾಗಿ ಬೇಯ್ತಾ ಇದೆ. ಜೊತೆಗೆ ಈಗ ಹಸಿರು ಬದನೆಕಾಯಿನ ಸಣ್ಣಗೆ ಹೆಚ್ಕೊಂಡು ಸೇರಿಸ್ಕೊತಾ ಇದ್ದೀನಿ. ಬದನೆಕಾಯಿ ಯಾವುದಂದರೆ ಅದನ್ನು ತೊಗೋಬೇಡಿ, ಪರ್ಪಲ್ ಕಲರೆಲ್ಲ ಗುಂಡು ಬದನೆಕಾಯಿ ಎಲ್ಲ ಸಿಗುತ್ತೆ, ಅದೆಲ್ಲ ಬೇಡ. ಈ ಹಸಿರು ಬದನೆಕಾಯಿ ಎಳೆದಿದ್ದರೆ ಅದನ್ನು ತೊಗೊಂಡು ಹಾಕಿ ಮಾಡಿದ್ರೆ ಗೊಜ್ಜು, ಬೋಟಿ ಗೊಜ್ಜು ತುಂಬ ಚೆನ್ನಾಗಾಗುತ್ತೆ. ಅದನ್ನು ಮಾಡ್ತಾಯಿದ್ದೀನಿ ನೋಡಿ. ಬೋಟಿ ಗೊಜ್ಜಿಗೆ ಅವರೆಕಾಳು, ಆಲೂಗಡ್ಡೆ, ಬದನೆಕಾಯಿ ಹಾಕಿ ಸೇರಿಸಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಎಂಡಲ್ಲಿ ಎಲ್ಲ ಬೆಂದ ಮೇಲೆ ಪುದೀನ, ಕೊತ್ತಂಬರಿ ಸಣ್ಣಗೆ ಹೆಚ್ಕೊಂಡು ಜೊತೆಗೆ ಕರಿಬೇವನ್ನು ಸೇರಿಸ್ಕೊತಾ ಇದ್ದೀನಿ. ನೋಡಿ ಇದು ಚೆನ್ನಾಗಿ ಒಳ್ಳೆ ಘಮ ಘಮ ಅಂತ ಪರಿಮಳ ಬರ್ತಾ ಇದೆ. ನೀವು ಒಂದು ಸರಿ ಮಾಡಿ ನೋಡಿ. ಅಕ್ಕಿ ರೊಟ್ಟಿಗೆ, ಚಪಾತಿಗೆ ಮತ್ತು ಮುದ್ದೆಗಂತೂ ಸೂಪರಾಗಿರುತ್ತೆ. ಅನ್ನನೂ ತಿನ್ಬೋದು, ಅನ್ನಕ್ಕೂ ಸೂಪರಾಗಿರುತ್ತೆ. ನೋಡಿ ಈಗ ಬೋಟಿ ಗೊಜ್ಜು ರೆಡಿ ಇದೆ. ನೀವು ಒಂದು ಸರಿ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ.